ನನ್ನೂರು ಬೆಟ್ಟಗುಡ್ಡಗಳ ಹಸಿರು ಹಾಸಿನ ನಡುವಿನಲ್ಲಿರುವ ರಮಣೀಯ ತಾಣ. ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಚಂದ್ರದ್ರೋಣ ಶಿಖರಗಳಿಗೆ ಹೊಂದಿಕೊಂಡಿರುವ ಹಂಗರವಳ್ಳಿ ಮಲೆನಾಡಿನ ಮುಂದುವರಿದ ಗ್ರಾಮಗಳಲ್ಲಿ ಒಂದು. ಊರನ್ನು ಸುತ್ತುವರೆದಿರುವ ಗುಡ್ಡಗಳಲ್ಲಿ ಕಾಫಿಯ ಕಂಪು, ತಗ್ಗಿನ ಪ್ರದೇಶದಲ್ಲಿ ಕೆಲವು ಕಡೆ ಮಾತ್ರ ಉಳಿದುಕೊಂಡಿರುವ ಭತ್ತದ ಗದ್ದೆಗಳ ಸೊಂಪು, ಅಲ್ಲಲ್ಲಿ ಅಡಿಕೆ ತೆಂಗಿನ ಬೆಳಗ್ಗೆಗಳ ಅಂಕುಡೊಂಕಿನ ವಯ್ಯಾರ, ವ್ಯವಸಾಯದ ಬದುಕಿಗೆ ಇನ್ನೆಷ್ಟು ಬೇಕು ಹೇಳಿ. ಊರನ್ನು ಸುತ್ತುವರೆದಿರುವ ಎತ್ತರವಾದ ಶಿಖರ ಮಾದನಕಲ್ಲು ಬೆಟ್ಟ, ಮಧ್ಯದಲ್ಲಿ ರಾರಾಜಿಸುವ ರಂಗನ ಬೆಟ್ಟ, ದೂರದ ಗುಡ್ಡದ ಮೇಲೆ ಗ್ರಾಮವನ್ನು ಹೊಂದಿರುವಂತಹ ಮಾವಿನಗುಡಿ ಬೆಟ್ಟ, ಅದರ ಅಭಿಮುಖವಾಗಿ ಜಾರುಗಲ್ಲು, ದಿಂಬ ಇವೆಲ್ಲ ಗುಡ್ಡಗಳು ನಮ್ಮೂರ ಸುತ್ತಲಿರುವ ರಕ್ಷಣಾ ಕೋಟೆಗಳು. ಮಲೆನಾಡು ಎಂದರೆ ಹಚ್ಚ ಹಸಿರು. ಮಳೆಗಾಲದಲ್ಲಿ ಹಸಿರ ಸೀರೆಯನ್ನುಟ್ಟಂತೆ ಕಂಗೊಳಿಸುವ ಆನೆಬೀಳಿನ ಹರ ನಮ್ಮೂರಿಗೊಂದು ಕಳೆ. ಯುವಕರು ಕ್ರಿಕೆಟ್ ಆಟಕ್ಕಾಗಿ, ವಯಸ್ಕರು ತಮ್ಮ ದನಕರುಗಳನ್ನು ಮೇಯಿಸುವುದಕ್ಕಾಗಿ, ಹೊರಗಿನಿಂದ ಬಂದವರು ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ, ಕೊನೆ ಉಸಿರೆಳೆದವರ ನೆಮ್ಮದಿಯ ಚಿರನಿದ್ರೆಗಾಗಿ ಮೀಸಲಿರುವಂತಹ ಜಾಗ. ಮೂಲ ಸೌಕರ್ಯದಲ್ಲಿ ನನ್ನೂರಿನಲ್ಲಿ ಯಾವುದೇ ಕೊರತೆಗಳಿಲ್ಲ. ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಹೋಗುವ ಮಾರ್ಗ ಮಧ್ಯೆ ಬರುವಂತಹ ಆಲ್ದೂರು ಪಟ್ಟಣಕ್ಕೆ ನಮ್ಮೂರಿನಿಂದ ಕೇವಲ 10 ನಿಮಿಷದ ಪ್ರಯಾಣ. ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿ ಆಲ್ದೂರಿಗೆ ಪ್ರಯಾಣಿಸಲು ಗುಂಡಿಗಳೇ ಇಲ್ಲದ ಸುಸಜ್ಜಿತವಾದ ರಸ್ತೆಗಳಿವೆ. ದಿನಕ್ಕೆ 2 ಬಾರಿ ಬಂದು ಹೋಗುವಂತಹ ಸರ್ಕಾರಿ ಬಸ್ಸು, ಗಳಿಗೆಗೊಮ್ಮೆ ತಿರುಗಾಡುವ ಆಟೋ ರಿಕ್ಷಾಗಳು ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಇರುವ ವಾಹನಗಳು ಇಲ್ಲಿನ ಸಂಪರ್ಕ ಕೊಂಡಿಗಳು. ಅನೇಕ ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ಅಂಚೆ ಕಚೇರಿ, ಅದರಲ್ಲಿ ಈಗ ಸಣ್ಣ ಪುಟ್ಟ ಹಣದ ವ್ಯವಹಾರ, ಕೃಷಿಗೆ ಅನುಕೂಲವಾಗುವಂತೆ ರೈತರ ಬಾಳಿನ ಹೊಂಬೆಳಕು ವ್ಯವಸಾಯ ಸಹಕಾರ ಬ್ಯಾಂಕ್. ಅತಿ ಮುಖ್ಯವಾಗಿ ಹೇಳಲೇಬೇಕಾದದ್ದು ನಮ್ಮೂರ ಸರ್ಕಾರಿ ಶಾಲೆಯ ಬಗ್ಗೆ. ಕೆಲವೇ ವರ್ಷಗಳ ಹಿಂದೆ ಕೇವಲ 13 ಜನ ವಿದ್ಯಾರ್ಥಿಗಳಿದ್ದ ಕಾರಣಕ್ಕೆ ಮುಚ್ಚುವ ಹಂತಕ್ಕೆ ತಲುಪಿದ್ದ ಶಾಲೆ ಇಂದು ಪಟ್ಟಣದ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಿರುವ ವಿಷಯ ಶಾಲೆಯ ಯಶೋಗಾಥೆಯನ್ನು ಹೇಳುತ್ತದೆ. ಇಂದು ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು, ನಿತ್ಯ ಪ್ರಯಾಣಕ್ಕಾಗಿ 2 ಬಸ್ಸುಗಳು, ನುರಿತ ಶಿಕ್ಷಕ ವರ್ಗ, ಖಾಸಗಿ ಶಾಲೆಗೂ ಮೀರಿದಂತಹ ಇಂಗ್ಲಿಷ್ ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವೂ ಸರ್ಕಾರಿ ಶಾಲೆಯಲ್ಲಿ ದೊರಕುವುದು ಅತಿ ವಿರಳ. 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಬೃಹತ್ ಕಟ್ಟಡ, ಹೈಸ್ಕೂಲ್ ಶಿಕ್ಷಣದವರೆಗೂ ಮುಂದುವರಿಸುವಂತೆ ಸರ್ಕಾರದ ಆದೇಶ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗೆ ಭಾಜನಾಗಿರುವ ನಮ್ಮೂರ ಸರ್ಕಾರಿ ಶಾಲೆಗೆ ನಗರದ ಪ್ರದೇಶದಿಂದ ವಿದ್ಯಾರ್ಥಿಗಳು ಕೂಡ ಬರುತ್ತಾರೆ ಎಂದರೆ ಒಂದು ಹಳ್ಳಿಗೆ ಇದಕ್ಕಿಂತ ಹೆಚ್ಚಿನ ಹೆಮ್ಮೆ ಪಡುವಂತಹ ವಿಚಾರ ಯಾವುದಿದೆ ಹೇಳಿ. ಇದಕ್ಕೆ ಪ್ರಮುಖ ಕಾರಣಕರ್ತರಾದ ನಮ್ಮೂರಿನ ಹೆಮ್ಮೆಯ ಮಗ KS ಆಫೀಸರ್ ಪ್ರಭಾಕರರವನ್ನ ಈ ಸಂದರ್ಭದಲ್ಲಿ ನೆನೆಯಲೇಬೇಕು. ಇನ್ನು ನಮ್ಮೂರ ಸಂಸ್ಕೃತಿ, ಧಾರ್ಮಿಕ ಆಚರಣೆಗಳಿಗೆ ನಮ್ಮೂರಿನಲ್ಲಿ ಕೊರತೆಗಳೇನೂ ಇಲ್ಲ. ಆಧ್ಯಾತ್ಮಿಕ ಕೇಂದ್ರಗಳಾಗಿ ನನ್ನೂರನ್ನು ಕಾಯಲು ದೇವಸ್ಥಾನಗಳು 100 ವರ್ಷಗಳಿಂದಲೂ ಇವೆ. ಪ್ರಮುಖವಾಗಿ ಸುಗ್ಗಿ ದೇವರಮ್ಮನವರ ದೇವಸ್ಥಾನ, ಶ್ರೀ ಉದ್ದಂಡರಾಯ ಸ್ವಾಮಿಯ ದೇವಸ್ಥಾನ, ಶಕ್ತಿ ದೇವತೆಯಾದ ನಾಲ್ಕೂರಮ್ಮನವರ ದೇವಸ್ಥಾನ ನಿರ್ಮಾಣದ ಹಂತದಲ್ಲಿದೆ. ಪೇಟೆ ಭೂತಪ್ಪನವರ ದೇವಸ್ಥಾನ, ಗ್ರಾಮಕ್ಕೆ ಹೊಂದಿಕೊಂಡಿರುವ ಹೊಲದ ಬೈಲಿನ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇವುಗಳು ಪ್ರಮುಖವಾದವು. ವರ್ಷಕ್ಕೊಮ್ಮೆ ಕಟ್ಟುನಿಟ್ಟಿನ ಆಚರಣೆಗಳಿಂದ ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸುತ್ತಿದ್ದಂತಹ ಮಲೆನಾಡಿನ ಸಾಂಸ್ಕೃತಿಕ ಉತ್ಸವ ಸುಗ್ಗಿ ಹಬ್ಬ ಕಾರಣಾಂತರಗಳಿಂದ ನಿಂತಿದೆ. ಕಾಳಗದ ಹಬ್ಬ, ಕೆಂಚನಮಣೆ, ಸಾಮೂಹಿಕವಾಗಿ ಗೌರಿ ಪೂಜೆ, ದೀಪಾವಳಿ ಉತ್ಸವ, ಗಣಪತಿ ಉತ್ಸವ ಇವೆಲ್ಲವೂ ನಮ್ಮೂರಿನ ಸಂಸ್ಕೃತಿಯ ಮೆರುಗನ್ನು ಹೆಚ್ಚುಗೊಳಿಸಿದೆ. ಇಂತಹ ಸೊಬಗಿನ ಹಳ್ಳಿಯಲ್ಲಿರುವ ನಮ್ಮ ಮನೆ 6 ಕೊಠಡಿಗಳ ಪುಟ್ಟದಾದ ಅರಮನೆ. ಪಟ್ಟಣದಲ್ಲಿ ಎಷ್ಟೇ ದೊಡ್ಡ ಮನೆ ಇದ್ದರೂ ಹಳ್ಳಿಯ ಮನೆಯ ನೆಮ್ಮದಿ ಎಲ್ಲಿಯೂ ಸಿಗೋದಿಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಬಾಂಧವ್ಯ, ಹಬ್ಬ ಹರಿದಿನಗಳ ಆಚರಣೆ, ಶುದ್ಧವಾದ ವಾತಾವರಣ, ತಣ್ಣಗಿನ ಸೂರು, ನೆಮ್ಮದಿಯ ನಿದ್ರೆ, ಮೋಟಾರು ಕಾರು ವಾಹನಗಳ ಹೊಗೆಯ ದಟ್ಟಣೆ ಇಲ್ಲ, ಕಲುಷಿತ ಗಾಳಿ ಇಲ್ಲ. ಪೇಟೆಯಲ್ಲಿ ಅಕ್ಕಪಕ್ಕದಲ್ಲಿ ಇದ್ದೂ ಇಲ್ಲದಂತೆ ಬದುಕುವ ಜನರಲ್ಲಿ, ಹಳ್ಳಿಯಲ್ಲಿ ಬೇರೆ ಜಾತಿಯವರಾದರೂ ನಮ್ಮವರಂತೆ ಕಾಣುವ ಸಜ್ಜನರಲ್ಲಿ, ಇಂತಹ ಊರಿಗೆ, ಸುಂದರವಾದ ಪುಟ್ಟ ಮನೆಗೆ ಬಲಗಾಲನಿಟ್ಟು ನಮ್ಮ ಮನೆಯ ನಗು, ಸಂತೋಷ, ಪ್ರೀತಿಯನ್ನು ಹಂಚಿಕೊಳ್ಳಲು ಆಗಮಿಸುತ್ತಿರುವ ನಲ್ಮೆಯ ಪ್ರೀತಿಯ ಸೃಷ್ಟಿಗೆ ಆತ್ಮೀಯವಾದ ಸ್ವಾಗತ. ನಮ್ಮೂರು ನಿನಗೆ ಹಿಡಿಸಲಿ, ನಮ್ಮ ಮನೆ ನಿನಗೆ ಸಂತೋಷವನ್ನು ನೀಡಲಿ ಎಂದು ಹಾರೈಸುತ್ತೇನೆ.
ಇದನ್ನೆಲ್ಲ ತೋರಿಸುವ ಹಿಂದಿರುವ ಉದ್ದೇಶವಿಷ್ಟೇ. ಈಗೆಲ್ಲ ಮದುವೆಗಳು ಛತ್ರದಲ್ಲೇ ಆಗುತ್ತವೆ. ಹಿಂದೆಲ್ಲ ಹಳ್ಳಿಗಳಲ್ಲಿ ಮದುವೆ ಸಂಭ್ರಮ ಎಂದರೆ ಬಂಧು ಬಳಗದವರು ವಾರಗಟ್ಟಲೆ ಇದ್ದು ಸಂಭ್ರಮಿಸುತ್ತಿದ್ದರು. ಊರಿಗೆ ಬಂದ ಜನರೆಲ್ಲ ಹುಡುಗನ ಊರು, ಅವನ ಮನೆಯನ್ನು ನೋಡುತ್ತಿದ್ದರು. ಈಗ ಊರಲ್ಲಿ ಮಾಡುವ ಅವಕಾಶ ಇಲ್ಲದಿರುವ ಕಾರಣ ನನ್ನೂರನ್ನು ನಿಮಗೆ ಪರಿಚಯ ಮಾಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಇಂತಿ ನಿಮ್ಮವ ಶಶಿ ಸನಾತನ. ಧನ್ಯವಾದಗಳು.